ವೀಕ್ಷಕರೇ, ಸ್ವಾಮಿ ವಿವೇಕಾನಂದರದ್ದು ಭವ್ಯ ವ್ಯಕ್ತಿತ್ವ. ನಾವು ಈ ಹಿಂದೆ ಸ್ವಾಮಿ ವಿವೇಕಾನಂದರ ಹುಟ್ಟು ಹಾಗೂ ಬಾಲ್ಯದ ಕೆಲವು ವಿಷಯಗಳನ್ನು ನೋಡಿದ್ವಿ. ಅವರ ಬಾಲ್ಯ ಹಾಗೂ ಪ್ರೌಢ ಜೀವನದ ಹಲವಾರು ಸಂಗತಿಗಳನ್ನು ನಾವಿವತ್ತು ಈ ವಿಡಿಯೋದಲ್ಲಿ ಹಂಚಿಕೊಳ್ಳೋಣ. ವಿವೇಕಾನಂದರ ಶಿಕ್ಷಣ ಹಾಗೂ ಮುಂತಾದ ವಿಷಯಗಳಲ್ಲಿ ಅವರ ಆಸಕ್ತಿ ಹಾಗೂ ಅವರ ಪ್ರೌಢಾವಸ್ಥೆಯ ಹಲವಾರು ವಿಚಾರಗಳನ್ನ ನಾವಿವತ್ತು ತಿಳಿಯೋಣ. ಇಂತಹ ಭವ್ಯ ವ್ಯಕ್ತಿಯ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಹಾಗೂ ವಿವೇಕಾನಂದರ ಭೇಟಿ ಹೇಗಾಯಿತು, ಹಾಗೆ ಗುರು ಶಿಷ್ಯರ ಸಂಬಂಧ ಅದೆಷ್ಟು ಅನ್ಯೋನ್ಯವಾಗಿತ್ತು ಎಲ್ಲವನ್ನು ನೋಡೋಣ. ಆದರೆ ಅದಕ್ಕೂ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಬಾಲಕ ನರೇಂದ್ರನಿಗೆ ಅವರ ತಂದೆಯವರ ಮನೆಯಲ್ಲಿದ್ದ ಸೋಂಬೇರಿಗಳ ಬಗ್ಗೆ ಒಳ್ಳೆಯ ಮಾತನಾಡಿದಾಗ ಅವನಿಗೆ ಅವರ ಮೇಲೆ ಕರುಣೆಯೇನೂ ಬಂತು. ಆದರೆ ನರೇಂದ್ರನಿಗೆ ಈ ಜಾತಿ ಭೇದ ಭಾವದ ಬಗ್ಗೆ ತಲೆಯಲ್ಲಿ ಕುಳಿತಿತ್ತು. ಏಕೆಂದರೆ ವಿಶ್ವನಾಥರು ತಮ್ಮ ಮನೆಗೆ ಬರುವ ಹಲವಾರು ಜಾತಿಯ ಸ್ನೇಹಿತರಿಗಾಗಿ ಹುಕ್ಕಾಗಳನ್ನು ಇಟ್ಟಿರುತ್ತಿದ್ದರು. ಮುಸಲ್ಮಾನರಿಗೆ ಬೇರೆ ಹುಕ್ಕ, ಹಾಗೆ ಮೇಲ್ವರ್ಗದ ಜನರಿಗೆ ಬೇರೆ ಹುಕ್ಕ, ಕೆಳವರ್ಗದ ಜನರಿಗೆ ಬೇರೆ ಹುಕ್ಕ. ಆದರೆ ನರೇಂದ್ರ ತಂದೆಗೆ ಕೇಳ್ತಾನೆ, ಅಪ್ಪ ಒಂದು ಹುಕ್ಕ ಇಟ್ಟರೆ ಸಾಕಲ್ಲ, 3-4 ಹುಕ್ಕಗಳೇಕೆ ಅಂತ ಕೇಳ್ತಾನೆ. ಅದಕ್ಕೆ ವಿಶ್ವನಾಥರು, ಅದು ಜಾತಿ ಪದ್ಧತಿಯ ಸಲುವಾಗಿ ಮಗು. ಒಂದು ಜಾತಿಯವರು ಇನ್ನೊಂದು ಜಾತಿಯವರ ಜೊತೆ ಊಟ ಮಾಡುವುದಾಗಲಿ ಅವರನ್ನ ಮುಟ್ಟಿಸಿಕೊಳ್ಳುವುದಾಗಲಿ ಮಾಡುವುದಿಲ್ಲ. ಅದಕ್ಕಾಗಿ ನಾನು 3-4 ಹುಕ್ಕಗಳನ್ನು ಇಟ್ಟಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ನರೇಂದ್ರನಿಗೆ ಉತ್ತರ ಕಂಡುಕೊಳ್ಳಬೇಕು ಎನಿಸುತ್ತದೆ. ಒಂದು ಜಾತಿಯವರು ಇನ್ನೊಂದು ಜಾತಿಯ ಹುಕ್ಕ ಸೇದಿದರೆ ಏನಾಗುತ್ತೆ ನೋಡೋಣ ಅಂತ ಒಂದು ದಿನ ಮನೆಯಲ್ಲಿ ಅಷ್ಟು ಹುಕ್ಕಗಳನ್ನ ಒಂದೊಂದು ಬಾರಿ ಸೇದಿ ಬಿಡ್ತಾನೆ. ಆ ಸಮಯದಲ್ಲಿ ಅಲ್ಲಿಗೆ ಬಂದ ಅವರ ತಂದೆ ಏನು ಮಾಡುತ್ತಿರುವೆ ಅಂತ ಕೇಳ್ತಾರೆ. ಜಾತಿ ಪದ್ಧತಿ ಮೀರಿದರೆ ಏನಾಗಬಹುದು ಎಂದು ಪರೀಕ್ಷಿಸುತ್ತಿದ್ದೆ ಎಂಬ ನರೇಂದ್ರನ ಉತ್ತರ ಕೇಳಿ ತಂದೆಗೆ ಮಾತೇ ಬರದಂತಾಗಿ ಹೊರಗಡೆ ಹೊರಟು ಹೋಗ್ತಾರೆ. ನರೇಂದ್ರನಿಗೆ ಆಟದಲ್ಲಿ ತುಂಬಾ ಆಸಕ್ತಿ. ಶಾಲೆಯ ಬಿಡುವಿನ ವೇಳೆಯಲ್ಲಿ ತನ್ನ ನೆಚ್ಚಿನ ಆಟ ರಾಜ ಮತ್ತು ಅವನ ಆಸ್ಥಾನ ಎಂಬ ಆಟವನ್ನ ಆಡ್ತಿದ್ದ. ಹಾಗೆ ವ್ಯಾಯಾಮವನ್ನ ಮತ್ತೆ ಬಾಕ್ಸಿಂಗ್ ಮುಂತಾದ ತರಬೇತಿ ಪಡೆದಿದ್ದ. ಅಷ್ಟೇ ಅಲ್ಲದೆ ಕತ್ತಿ ವರಸೆ, ಲಾಠಿ ವರಸೆ, ಕುಸ್ತಿ, ಮಲ್ಲಯುದ್ಧ ಮುಂತಾದ ತರಬೇತಿ ಪಡೆದು ಎಲ್ಲದರಲ್ಲೂ ಸೈ ಎನಿಸಿದ್ದ. ಅಡುಗೆ ತಯಾರಿಸುವುದರಲ್ಲಿ ಹಾಗೂ ಸಂಗೀತದ ವಿಷಯಗಳಲ್ಲಿ ಇವನಿಗೆ ಅಪಾರ ಅನುಭವವಿತ್ತು. ನರೇಂದ್ರ ಬೆಳೆದಂತೆ ಆಟವಾಡುವುದು ಕಡಿಮೆಯಾಗಿ ಪುಸ್ತಕಗಳನ್ನು ಓದುವುದರಲ್ಲಿ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಂಡನು. ನರೇಂದ್ರ ಅನಿವಾರ್ಯ ಕೆಲಸದ ನಿಮಿತ್ತವಾಗಿ ತಂದೆಯೊಡನೆ ಊರಿಗೆ ಹೋಗ್ತಾನೆ. ಅದಕ್ಕಾಗಿ 2 ವರ್ಷ ಶಾಲೆಗೆ ಹೋಗೋಕೆ ಆಗೋದಿಲ್ಲ. ಅದಾದ ನಂತರ ಹಿಂತಿರುಗಿ ಶಾಲೆಗೆ ಬಂದಾಗ 3 ವರ್ಷದ ಎಲ್ಲಾ ಪಾಠಗಳನ್ನ ಒಂದೇ ವರ್ಷದಲ್ಲಿ ಓದಿ ಅಷ್ಟು ಪರೀಕ್ಷೆಯನ್ನ ಪಾಸ್ ಮಾಡ್ತಾನೆ, ಅದು ಕೂಡ ಫಸ್ಟ್ ಕ್ಲಾಸ್ನಲ್ಲಿ. ಹೀಗೆ ನರೇಂದ್ರ ಕಷ್ಟಪಟ್ಟು ಓದಿ 1881ರಲ್ಲಿ FA ಪರೀಕ್ಷೆಯನ್ನು ಪಾಸ್ ಮಾಡ್ತಾನೆ. 1884ರಲ್ಲಿ BA ಪದವಿ ಪಡೆದು ತನ್ನ ಶಿಕ್ಷಣ ಕೈ ಬಿಡ್ತಾನೆ. ಇದರ ನಂತರ ಧರ್ಮದ ಸಮಸ್ಯೆಗಳಲ್ಲಿ ಆಸಕ್ತಿ ಬೆಳೆಸಿಕೊಂಡ ನರೇಂದ್ರನಿಗೆ ಕಾಡುವ ಏಕೈಕ ಪ್ರಶ್ನೆ ಏನಾಗಿತ್ತು ಅಂದರೆ, ದೇವರಿದ್ದಾನೆ ಅಥವಾ ಇಲ್ಲವೇ, ಯಾರಾದರೂ ಅವನನ್ನು ನೋಡಿದ್ದಾರೆಯೇ ಎಂಬ ಪ್ರಶ್ನೆಗೆ ಉತ್ತರ ಪಡೆಯಲು ಹಲವಾರು ಜನ ಮಹರ್ಷಿ ಪಂಡಿತರನ್ನ ಭೇಟಿಯಾಗ್ತಾನೆ. ಆದರೆ ಯಾರಿಂದ ಕೂಡ ನರೇಂದ್ರನ ಸಂದೇಹಗಳನ್ನ ಪರಿಹರಿಸೋಕಾಗೋದಿಲ್ಲ. ನರೇಂದ್ರನಿಗೆ ಧರ್ಮದಲ್ಲಿ ಆಸಕ್ತಿ ಇತ್ತು, ಆದರೆ ಹಿಂದೂ ಧರ್ಮದ ಅನೇಕ ಬೋಧನೆಗಳಲ್ಲಿ ಅವನು ವಿಶ್ವಾಸವನ್ನು ಕಳೆದುಕೊಂಡಿದ್ದ. ಯಾವುದನ್ನ ನಂಬಬೇಕು ಯಾವುದನ್ನ ಬಿಡಬೇಕು ಅವನಿಗೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕಾಗಿ ನರೇಂದ್ರ ಹಲವಾರು ಧರ್ಮದ ಅಧ್ಯಯನ ಮಾಡಿದ್ದ ಸಂತರು, ವಿದ್ವಾಂಸರು, ಪಂಡಿತರ ಬಳಿ ಹೋದರೂ ಯಾರೂ ಅವನ ಸಮಸ್ಯೆಯನ್ನ ಬಗೆಹರಿಸೋಕಾಗೋದಿಲ್ಲ. ಆದರೆ ಯಾರೋ ಒಬ್ಬರು ಕೊಟ್ಟ ಸಲಹೆ ಮೇರೆಗೆ ನರೇಂದ್ರ ಒಂದು ಬಾರಿ ತನ್ನ ಸ್ನೇಹಿತರನ್ನ ಕರೆದುಕೊಂಡು ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನದಲ್ಲಿ ಇರ್ತಿದ್ದ ಶ್ರೀ ರಾಮಕೃಷ್ಣ ಪರಮಹಂಸರನ್ನ ನೋಡೋಕೆ ಹೋಗ್ತಾನೆ. ನರೇಂದ್ರನನ್ನ ನೋಡಿದ ರಾಮಕೃಷ್ಣ ಪರಮಹಂಸರು ಆತನನ್ನ ಕರೆದುಕೊಂಡು ಹೋಗಿ ಅತೀವ ಪ್ರೀತಿ ಗೌರವವನ್ನ ತೋರಿಸ್ತಾರೆ. ಹಾಗೆ ಸ್ವಲ್ಪ ದೂರದ ಕೋಣೆಗೆ ನರೇಂದ್ರನನ್ನ ಕರೆದುಕೊಂಡು ಹೋಗಿ ತಮ್ಮ ಆಪ್ತ ಸ್ನೇಹಿತ ದೂರದಿಂದ ಬಂದಿದ್ದಾನೆ ಎಂಬ ರೀತಿಯಲ್ಲಿ ಅವನನ್ನು ಸತ್ಕರಿಸಿ ಅವನಿಗೆ ತಮ್ಮ ಕೈಯಿಂದ ಸಿಹಿಯನ್ನು ತಿನ್ನಿಸಿದರು. ಹಾಗೆ ನರೇಂದ್ರನನ್ನು ನೋಡಿ ಪರಮಹಂಸರು ಮಗುವಿನಂತೆ ಅತ್ತು ಬಿಡ್ತಾರೆ. ಇದನ್ನೆಲ್ಲ ನೋಡಿದ ನರೇಂದ್ರನಿಗೆ ಇವರಿಗೇನು ಹುಚ್ಚು ಹಿಡಿದಿದೆ ಎಂಬ ಯೋಚನೆ ಬರುತ್ತದೆ. ಅದಕ್ಕೆ ನರೇಂದ್ರನು ನಾನು ಮರಳಿ ಬರುತ್ತೇನೆ ಎಂದು ಹೇಳುತ್ತಾನೆ. ಆಗ ರಾಮಕೃಷ್ಣ ಪರಮಹಂಸರು
ಹಾಗಾದರೆ ನನಗಾಗಿ ಒಂದೆರಡು ಹಾಡುಗಳನ್ನು ಹಾಡುವೆಯಾ ಎಂದು ಕೇಳಿದಾಗ ನರೇಂದ್ರನು ಸಂಗೀತ ನುಡಿಸುತ್ತಾ 2 ಹಾಡುಗಳನ್ನ ಹಾಡಿ ಪರಮಹಂಸರನ್ನ ಸಂತೋಷಗೊಳಿಸಿ ಅಲ್ಲಿಂದ ತೆರಳಿದನು. ನರೇಂದ್ರನಿಗೆ ಪರಮಹಂಸರು ಅದ್ಯಾಕೆ ಆ ರೀತಿ ನಡೆದುಕೊಂಡರು ಎಂಬುದು ಅರ್ಥವಾಗಲಿಲ್ಲ. ಏಕೆಂದರೆ ರಾಮಕೃಷ್ಣರು ಅಂತಹ ವಿಚಿತ್ರ ರೀತಿಯಲ್ಲಿ ನಡೆದುಕೊಂಡಿದ್ದರು. ಆದರೆ ನರೇಂದ್ರನಿಗೆ ಅವರು ಒಬ್ಬ ಮಹಾತ್ಮರಂತೆ ಕಂಡರು. ಅದಾದ ಸುಮಾರು 1 ತಿಂಗಳ ನಂತರ ನರೇಂದ್ರನು ಮತ್ತೆ ಶ್ರೀರಾಮಕೃಷ್ಣ ಪರಮಹಂಸರನ್ನ ನೋಡಲು ದಕ್ಷಿಣೇಶ್ವರಕ್ಕೆ ಬಂದನು. ಆದರೆ ಈ ಬಾರಿ ಅವನು ಒಬ್ಬನೇ ಬಂದಿದ್ದನು. ಶ್ರೀರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಪ್ರೀತಿಯಿಂದ ಕಂಡು ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಹೇಳಿದರು. ನಂತರ ನರೇಂದ್ರನನ್ನು ಮುಟ್ಟಿದರು. ಇದರಿಂದ ನರೇಂದ್ರನಿಗೆ ಒಂದು ವಿಚಿತ್ರವಾದ ಅನುಭವ. ಅದೇನೆಂದ್ರೆ ತಾನು ಕುಳಿತ ಕೋಣೆ ಸುತ್ತಲಾರಂಭಿಸಿ ಮಾಯವಾದಂತಾಯಿತು. ತಾನು ಸತ್ತು ಹೋಗುತ್ತಿದ್ದೇನೆ ಅಂತ ತಿಳಿದು ನರೇಂದ್ರನು ಹೆದರಿ ಕಿರುಚಿ ಬಿಡ್ತಾನೆ. ನೀವು ಇದೇನು ಮಾಡ್ತಿದ್ದೀರಾ, ನನಗೆ ಮನೆಯಲ್ಲಿ ತಂದೆ ತಾಯಿಗಳಿದ್ದಾರೆ ಎಂದು ಹೇಳ್ತಾನೆ. ಅದಕ್ಕೆ ಪರಮಹಂಸರು ಸದ್ಯಕ್ಕೆ ಇಷ್ಟಿರಲಿ, ಕಾಲಕ್ರಮೇಣ ಎಲ್ಲವೂ ಬದಲಾಗುತ್ತೆ ಎಂದು ಹೇಳುತ್ತಾ ಅಲ್ಲಿಂದ ಹೋಗಿಬಿಡ್ತಾರೆ. ನರೇಂದ್ರನು ಮತ್ತೆ 3ನೇ ಬಾರಿ ಪರಮಹಂಸರನ್ನ ಕಾಣಲು ಹೋಗ್ತಾನೆ. ಆದರೆ ಈ ಬಾರಿಯೂ ಮತ್ತೆ ಹಾಗೇ ಆಗುತ್ತೆ. ಪರಮಹಂಸರ ಸ್ಪರ್ಶದಿಂದ ಮತ್ತೆ ನರೇಂದ್ರನು ತನ್ನ ಬಾಹ್ಯ ಪ್ರಜ್ಞೆಯನ್ನ ಕಳೆದುಕೊಳ್ತಾನೆ. ನಂತರ ಏನಾಯಿತು ಅಂತ ನರೇಂದ್ರನಿಗೆ ಗೊತ್ತೇ ಆಗೋದಿಲ್ಲ. ಆದರೆ ಅವನಿಗೆ ಒಂದಂತೂ ಅರ್ಥ ಆಗುತ್ತೆ, ರಾಮಕೃಷ್ಣರು ಸಾಧಾರಣ ವ್ಯಕ್ತಿಗಳಲ್ಲ ಎಂಬುದು ಗೊತ್ತಾಗುತ್ತೆ. ಹಾಗೆ ನರೇಂದ್ರನ ಮನಸ್ಸಿನಲ್ಲಿ ಉತ್ತರ ಸಿಕ್ಕದ ಅನೇಕ ಪ್ರಶ್ನೆಗಳಿದ್ದರೂ ಶ್ರೀರಾಮಕೃಷ್ಣರ ಮೇಲೆ ಆಳವಾದ ಗೌರವ ಉಂಟಾಗುತ್ತೆ. ನರೇಂದ್ರ ಸಾಧ್ಯವಾದಾಗಲೆಲ್ಲ ರಾಮಕೃಷ್ಣರನ್ನ ಭೇಟಿಯಾಗಲು ಪ್ರಾರಂಭ ಮಾಡ್ತಾನೆ. ಎಲ್ಲರಿಗಿಂತಲೂ ಹೆಚ್ಚಾಗಿ ರಾಮಕೃಷ್ಣರು ತನ್ನನ್ನೇ ಹೆಚ್ಚು ಪ್ರೀತಿಸುವರು ಎಂಬ ಅನುಭವ ನರೇಂದ್ರನಿಗಾಯಿತು. ರಾಮಕೃಷ್ಣರಿಗೂ ವಿಶ್ವಾಸವಿತ್ತು, ನರೇಂದ್ರನು ಒಂದು ದಿನ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ. ಅವನು ಮುಕ್ತ ಹಾಗೂ ಇತರರ ಉದ್ಧಾರಕ್ಕಾಗಿ ಜನ್ಮ ತಾಳಿದವನು ಎಂದು ರಾಮಕೃಷ್ಣರಿಗೆ ನರೇಂದ್ರನಲ್ಲಿ ಅಪಾರ ವಿಶ್ವಾಸವಿತ್ತು. ಎಷ್ಟೇ ವ್ಯಾಸಂಗದಲ್ಲಿ ನರೇಂದ್ರನು ನಿರತನಾದರೂ ಕೂಡ ಆಗಾಗ ದಕ್ಷಿಣೇಶ್ವರಕ್ಕೆ ಹೋಗಿ ಬರುತ್ತಿದ್ದನು. ನರೇಂದ್ರನು ಸಂಗೀತ ನುಡಿಸುತ್ತಾ ಹಾಡಿದರೆ ರಾಮಕೃಷ್ಣರಿಗೆ ಎಲ್ಲಿಲ್ಲದ ಸಂತೋಷ. ಹಾಗೆ ಕೆಲವು ಬಾರಿ ಹಾಡು ಕೇಳುತ್ತಲೇ ನಿದ್ರೆಗೆ ಜಾರಿ ಬಿಡ್ತಿದ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ವಿವೇಕಾನಂದರ ಹಾಗೂ ರಾಮಕೃಷ್ಣ ಪರಮಹಂಸರ ಸಂಬಂಧದ ಬಗ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀವಿ ಮುಂದಿನ ಭಾಗದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.